ದುರ್ಗಾ 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 ಎಚ್ಚರ ಮಾಡ್ಕೊಳ್ಳಮ್ಮ. ಹೇಳಮ್ಮ ದುರ್ಗಾ. ದುರ್ಗಾ ದುರ್ಗಾ ಕಣ್ಬಿಡು ದುರ್ಗಾ, ತುಂಬಾ ಟೆನ್ಷನ್ ಆಗ್ತದೆ, ಕಣ್ಬಿಡು. ಶರತ್, ಏನಾಯ್ತಪ್ಪ? ಗೊತ್ತಿಲ್ಲ ಅಮ್ಮ. ದುರ್ಗಂಗೇನಾಯ್ತು? ನಾವು ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ್ಲು. ಅವಾಗಲೇ ತುಂಬಾ ನಡುಗ್ತಾ ಇದ್ಲು. ಶರತ್, ಮೊದಲು ದುರ್ಗಾನ ಒಳಗೆ ಕರ್ಕೊಂಡೋಗಿ ಮಲಗಿಸು. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಕರ್ಕೊಂಡೋಗಪ್ಪ, ಹುಷಾರು. ಹುಷಾರು. ಹಲೋ ಡಾಕ್ಟ್ರೇ, ಅರ್ಜೆಂಟಾಗಿ ಮನೆಗೆ ಬನ್ನಿ. ನಮ್ಮ ದುರ್ಗಾಗೆ ಏನೋ ಪ್ರಾಬ್ಲಮ್ ಆಗಿದೆ, ಪ್ಲೀಸ್. ಥ್ಯಾಂಕ್ ಯು. ದುರ್ಗಂಗೆ ಏನಾಯ್ತು? ಏನಾಯ್ತು ಅವಳಿಗೆ? ಯಾಕೆ ಹೀಗಿದ್ದಾಳೆ? ಏನು ಗೊತ್ತಿಲ್ಲ ಮಾಡ್ಬೇಕಾ. ನಾನು ಶರತ್ ಹೊರಗೆ ಹೋಗಿದ್ದಾಗ ಇವಳೊಬ್ಳೆ ದಾರಿ ಮಧ್ಯದಲ್ಲಿ ನಿಂತು ಕುಚ್ಚಿ ತರ ಜೋರಾಗಿ ಅಳ್ತಾ ಇದ್ಲು. ಏನೋ ದೊಡ್ಡ ಅನಾಹುತ ಆಗಿರೋ ತರ ಮುಖದಲ್ಲಿ ಆತಂಕ ಇತ್ತು. ನಾವು ಹತ್ರ ಹೋಗಿ ಕೇಳಿದ್ವು ಏನಾಯ್ತಮ್ಮ ಅಂತ. ಅವಳು ಏನೂ ಮಾತಾಡ್ಲಿಲ್ಲ, ಬರೀ ಅಳ್ತಾನೇ ಇದ್ಲು. ಹಾಗೆ ಅಳ್ತಾ ಅಳ್ತಾ ನಮ್ಮ ಕಣ್ಣೆದುರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಲು. ನಮಗಂತೂ ತುಂಬಾ ಗಾಬರಿ ಆಗೋಗ್ಬಿಡ್ತು. ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗ್ಲಿಲ್ಲ. ಗಾಬರಿ ಆಗ್ಬೇಡಿ ನೀವು. ದುರ್ಗಂಗೆ ಸುಸ್ತಾಗಿರುತ್ತಷ್ಟೇ. ನೀವೇ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಶರತ್ಗೆ ಧೈರ್ಯ ಹೇಳ್ಬೇಕಲ್ವಾ? ಹೋಗಿ ಸ್ವಲ್ಪ ಹೊತ್ತು ನೀವು ರೆಸ್ಟ್ ತಗೊಳ್ಳಿ, ನಾನೆಲ್ಲ ನೋಡ್ಕೊಳ್ತೀನಿ. ಹೊರಡಿ.